ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡಿಪೆಂಡಬಲ್ ಡ್ರಾಪ್ ಡೌನ್ ಲೀಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ಗೆ ನಾನಿಲ್ಲಿ 3 ಸ್ಟೇಟ್ ಕೊಟ್ಟಿದ್ದೀನಿ. ಎಷ್ಟು ಸ್ಟೇಟ್ ಬೇಕಾದ್ರೂ ಕೊಡಿ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ನಾನಿಲ್ಲಿ ಕೊಟ್ಟಿರುವಂಥ ಕರ್ನಾಟಕ ಡಿಸ್ಟ್ರಿಕ್ಸ್ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾನಿಲ್ಲಿ ತಮಿಳ್ನಾಡು ಸೆಲೆಕ್ಟ್ ಮಾಡಿದ್ರೆ ನಾನು ಇಲ್ಲಿ ಕೊಟ್ಟಿರುವಂಥ ತಮಿಳ್ನಾಡು ಡಿಸ್ಟ್ರಿಕ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಹೇಗೆ ನೀವು ಡ್ರಾಪ್ ಡೌನ್ ಲೀಸ್ಟ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ನಾನು ಇದನ್ನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಸೊ ಇಲ್ಲಿದೆ ಫಸ್ಟು, ಇಲ್ಲಿ ಸ್ಟೇಟ್ಸ್ನ ನೀವು ಲೀಸ್ಟ್ ಮಾಡಬೇಕಾಗತ್ತೆ. ಸ್ಟೇಟ್ ನೇಮ್ಸ್ ಪ್ರಾಪರಾಗಿ ಕೊಡಿ. ನಾನು ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ, ನೀವು ಫುಲ್ ನೇಮ್ನ ಕೊಡ್ಬೋದು. ಆ ಸ್ಟೇಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾಸಲ್ಲಿ ನೇಮ್ ಮ್ಯಾನೇಜರ್ಗೆ ಹೋಗಿ, ನೇಮ್ ಮ್ಯಾನೇಜರಲ್ಲಿ ನೀವೊಂದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಡಿಲೇಟೆಡ್ ಅಂಡ್ ಶೋ ಯು. ಸೊ ನೀವು ಅಂತ ಕೊಡಿ. ಇಲ್ಲಿ ಸ್ಟೇಟ್ ನೇಮ್ ಕೊಡಿ, ಸ್ಟೇಟ್ ಅಂತ ಕೊಡಿ ನೇಮ್ ಬಾಕ್ಸ್ಗೆ. ಇದು ರೆಫರೆನ್ಸ್. ಅದಾದಮೇಲೆ ಅಗೇನ್ ನ್ಯೂ. ಈಗ ಕರ್ನಾಟಕ ಸ್ಟೇಟ್ಸ್ದು ಡಿಸ್ಟ್ರಿಕ್ಸ್ ರೆಫರೆನ್ಸ್ ಕೊಡಿ. ಇಲ್ಲಿ ಕೆ ಅಂತ ಇರಬೇಕು. ಇಲ್ಲಿ ಏನು ಸ್ಟೇಟ್ ನೇಮ್ ಕೊಡ್ತೀರೋ ಅದೇ ಸ್ಟೇಟ್ ನೇಮ್ನ ಇಲ್ಲಿ ಇರಬೇಕು. ನೆಕ್ಸ್ಟ್ ಅಗೇನ್ ನ್ಯೂ, ಎ ಪಿ reference Andhra Pradesh districts. Again new, Tamil Nadu reference. Okay. ಇಷ್ಟು ಆದಮೇಲೆ ಸೊ ನೀವೆಲ್ಲಿ ಡ್ರಾಪ್ ಡೌನ್ನ ಅಪ್ಲೈ ಮಾಡ್ತೀರಾ ಅಷ್ಟು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಡೌನ್ಗೆ ಹೋಗಿ ಡೇಟಾ ವ್ಯಾಲಿಡೇಷನಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ನೀವು ಸೇಮ್ ಯೂಸ್ ಮಾಡಿ. ಈ ಥರ ಇರುತ್ತೆ ಎನಿ ವ್ಯಾಲ್ಯೂ ಅಂತ. ಇಲ್ಲಿ ಲೀಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಲೀಸ್ಟಲ್ಲಿ ಈಸ್ ಈಕ್ವಲ್ಸ್ ಟು ನೀವು ಸ್ಟೇಟ್ಸ್ಗೆ ಏನು ನೇಮ್ನ ಡಿಫೈನ್ ಮಾಡಿದಿರೋ ಅದೇ ನೇಮ್ನ ಇಲ್ಲಿ ಬರೀಬೇಕಾಗುತ್ತೆ. ನಾನು ಸ್ಟೇಟ್ನ ಡಿಫೈನ್ ಮಾಡಿದ್ದೀನಿ, ಸ್ಟೇಟ್ ಅಂತ ಕೊಡಿ. ಸೊ ನಮಗೆ ಇಲ್ಲಿ ಡ್ರಾಪ್ ಡೌನ್ ಲೀಸ್ಟ್ ಬಂತು ಅಲ್ವಾ. ದೆನ್ ಡಿಸ್ಟ್ರಿಕ್ಸ್. ಸೊ ಡಿಸ್ಟ್ರಿಕ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಆದಮೇಲೆ ಡೇಟಾ ವ್ಯಾಲಿಡೇಷನಲ್ಲಿ ಲೀಸ್ಟ್, ಸೋರ್ಸಲ್ಲಿ ಈಸ್ ಈಕ್ವಲ್ಸ್ ಟು ಇಂಡೈರೆಕ್ಟ್ ಓಪನ್ ಬ್ರಾಕೆಟ್. ಸೊ ಸ್ಟೇಟ್ನ ಸೆಲೆಕ್ಟ್ ಮಾಡಿ, ಪಕ್ಕದಲ್ಲಿರೋಂಥ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ನಿಮಗೆ ಡಾಲರ್ ಸಿಂಬಲ್ಲು ರೋಗೆ ಮತ್ತು ಕಾಲಮ್ಗೆ ಎರಡಕ್ಕೂ ಫಿಕ್ಸ್ ಆಗಿರುತ್ತೆ. ಕಾಲಮ್ಗೆ ಮಾತ್ರ ಡಾಲರ್ ಸಿಂಬಲ್ ಹಾಕಿ, ರೋನ ಡಾಲರ್ ಸಿಂಬಲ್ನ ತೆಗೆದುಬಿಡಿ. ಕ್ಲೋಸ್ ಬ್ರಾಕೆಟ್, enter. So we are getting ಡಿಪೆಂಡಬಲ್ ಡ್ರಾಪ್ ಡೌನ್ ಲಿಸ್ಟ್ ಬಂತು. ಸೊ ಈ ಡ್ರಾಪ್ ಡೌನ್ನ ಏನು ಮಾಡಿ, ಕಾಪಿ ಮಾಡಿ, ಕೆಳಗಡೆ ಎಷ್ಟಕ್ಕೆ ಅಪ್ಲೈ ಮಾಡಬೇಕೋ ಅಷ್ಟಕ್ಕೂ ಪೇಸ್ಟ್ ಸ್ಪೆಷಲ್ಗೆ ಹೋಗಿ, ಪೇಸ್ಟ್ ಸ್ಪೆಷಲಲ್ಲಿ ವ್ಯಾಲಿಡೇಷನ್ ಅಂತ ಇದೆಯಲ್ವ, ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಈ ವ್ಯಾಲಿಡೇಷನ್ನು ಕೆಳಗಡೆ ಇರುವಂಥ ಎಲ್ಲ ಸೆಲ್ಗೂ ಕೂಡ ಅಪ್ಲೈ ಆಗಿರುತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.